ಒಂದು ಸುವರ್ಣ ದಿನ ಗೋಕಾಕ್ ನಗರದಲ್ಲಿ ನಾಳೆ ಗುರುವಾರ ದಿನ ಮಾರ್ಚ್ 26 ತಾರೀಕು ಒಂದು ರಾಮನವಮಿ, ಶ್ರೀ ರಾಮನವಮಿಯ ಪ್ರಯುಕ್ತ ಶ್ರೀ ರಾಮೋತ್ಸವ ಕಾರ್ಯಕ್ರಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಗೋಕಾಕ್ ಮತ್ತು ಶ್ರೀ ರಾಮೋತ್ಸವ ಉತ್ಸವ ಸಮಿತಿ ಇವರ ನೇತೃತ್ವದಲ್ಲಿ ಗೋಕಾಕ್ ನಗರದಲ್ಲಿ ರಾಮೋತ್ಸವದ ಒಂದು ಬೃಹತ್ ಶೋಭಾಯಾತ್ರೆ, ಅಲ್ಲಿ ಆ ಶೋಭಾಯಾತ್ರೆಯಲ್ಲಿ ಪ್ರಭು ಶ್ರೀರಾಮಚಂದ್ರರ ಒಂದು ಭವ್ಯವಾದ ಒಂದು ಮೂರ್ತಿ ಮತ್ತು ಹನುಮಂತ ದೇವರ ಒಂದು ಮೂರ್ತಿ, ಇದರ ಜೊತೆಗೆ ವಿವಿಧ ನಾಡಿನಿಂದ ಬರ್ತಕ್ಕಂಥ ವಾದ್ಯ ಮೇಳಗಳು, ಈ ವಾರ್ಕರಿ ಸಂಪ್ರದಾಯದಿಂದ 45 ಜನರ ಯುವಕರ ತಂಡದ ಒಂದು ವಾರ್ಕರಿ ಸಂಪ್ರದಾಯದ ಅವ್ರದ್ದು ಒಂದು ಭಜನಾ ತಂಡ ಬರ್ತಾ ಇದೆ. ಅವ್ರು ಬಾರಿಸೋ ಒಂದು ಮೃದಂಗ ಯಾವ ಥರ ಇರ್ತೈತಿ, ಅದು ವಿಠಲ್ 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 ಅಂತೇಳಿ ಸೌಂಡ್ ಮಾಡ್ತಿರ್ತೈತಿ. ಅದು ಒಂಥರ ಒಂದು ನಾಡಿನ ಪ್ರಸಿದ್ಧ ಹುಲಿ ಕುಣಿತ. ನಾವು ಗೋಕಾಕ್ ನಗರ ಫಸ್ಟ್ ಟೈಮ್ ಅದು ಹುಲಿ ಕುಣಿತ ಬರೋದು. ಈ ಹುಲಿ ಕುಣಿತ, ಒಂದು ತಮಟೆ ಮತ್ತು ತಲವಾರ್ ಬಾಜಿ ಇತ್ಯಾದಿ 10-12 ವಿವಿಧ ರೀತಿ ಕಲಾ ತಂಡಗಳು ಇಲ್ಲಿ ನಾಳೆ ಪ್ರದರ್ಶನ, ಈ ರಾಮೋತ್ಸವದ ಉದ್ದಕ್ಕೂ ಪ್ರದರ್ಶನ. ಮತ್ತು ರಾಮೋತ್ಸವ ಉತ್ಸವ ಸಮಿತಿ ವತಿಯಿಂದ ನಾಳೆ ಮಧ್ಯಾಹ್ನ ಗೋಕಾಕ್ ನಗರದ 5 ಸ್ಥಳಗಳಲ್ಲಿ ಒಂದು ಅನ್ನ ದಾಸೋಹ ಮತ್ತು ಸಾಯಂಕಾಲ ಏನು ಶೋಭಾಯಾತ್ರೆ ಮುಗಿದ ತಕ್ಷಣ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಶೋಭಾಯಾತ್ರೆ ಮೊದಲಿಗೆ ಪ್ರಾರಂಭ ಕೊಳವಿ ಮಾರುತಿ ದೇವಸ್ಥಾನದಿಂದ ಪ್ರಾರಂಭವಾಗಿ ಬಾಪ್ನಾ ಚೌಕ್, ಹಾಗೆ ಶೆಡ್ಜಿ ಕೂಟ್ ಮಾರ್ಗವಾಗಿ ಅಲ್ಲಿ ಸಂಭಾಜಿ ಚೌಕ್ ಅಂದರೆ ಶೆಟ್ಟಿಕೋಟ್ ಅಂತ ಹೇಳ್ತೀವಿ ನಾವು, ಆ ಸಂಭಾಜಿ ಚೌಕ್, ಹಾಗೆ ಅಪ್ಸರಾ ಕೋಟ್ ಮತ್ತು ಕೊನೆಗೆ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಈ ಶೋಭಾಯಾತ್ರೆ ಕೊನೆಗೊಳ್ಳುತ್ತದೆ. ಈ ಶೋಭಾಯಾತ್ರೆ ಮುಗಿದ ತಕ್ಷಣ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಆಗ್ತದೆ. ಸುಮಾರು ಒಂದು 4,000 ಜನಕ್ಕೆ ಪ್ರಸಾದ ವ್ಯವಸ್ಥೆ. ಅದಕ್ಕೆ ನಾವು ರಾಮೋತ್ಸವ ಉತ್ಸವ ಸಮಿತಿ ವತಿಯಿಂದ ನಾವೆಲ್ಲರೂ ಕೇಳ್ಕೋದೇನಂದ್ರೆ, ನಾಡಿನ ಬರ್ರಿ ಅಣ್ಣ ಬರ್ರಿ ತೆಗೆದುಕೊಡ್ರಿ, ಮತ್ತೆ ಇದಕ್ಕೆ ಡಿಸ್ಟರ್ಬ್ ಆಗ್ತದೆ. ಅಷ್ಟೇ. ನಾವು ಕೇಳ್ಕೋದಿಷ್ಟ, ನಾಡಿನ ಸಮಸ್ತ ಎಲ್ಲ ಹಿಂದೂ ಬಾಂಧವರು ಈ ರಾಮೋತ್ಸವ ಉತ್ಸವದೊಳಗೆ ಭಾಗಿಯಾಗಬೇಕು, ಈ ಶೋಭಾಯಾತ್ರೆಗೆ ಒಂದು ಕಳೆ ತರಬೇಕು ಮತ್ತು ಹಿಂದೂ ಏಕ್ತಾ ರ್ಯಾಲಿಯಲ್ಲಿ ನಾವೆಲ್ಲ ಪಾಲ್ಗೊಳ್ಬೇಕು. ಈ ಹಿಂದೂ ಏಕ್ತಾ ರ್ಯಾಲಿ ಯಾವ ಥರ, ಹಿಂದೂ ಸಮಾಜದಾಗ ಬರ್ತಕ್ಕಂಥ ಯಾವುದೋ 1 ಸಮಾಜ 5 ಸಮಾಜ ಅಥವಾ 4-5 ಸಮಾಜ ಕುಡ್ಕೊಂಡು ಮಾಡಿರೋ ಅದು ಹಿಂದೂ ಏಕ್ತಾ ರ್ಯಾಲಿ ಆಗೋದು. ಅಷ್ಟು ವರ್ಗದ ಜನ, ಹಿಂದೂ ಧರ್ಮದೊಳಗೆ ಬರ್ತಕ್ಕಂಥ ಎಲ್ಲ ವರ್ಗದ ಜನರು ಸೇರ್ಕೊಂಡು ಮಾಡಿದ್ರೆ ಅದು ಏಕ್ತಾ ರ್ಯಾಲಿ. ಅದಕ್ಕಾಗಿ ನಾವು ರಾಮೋತ್ಸವ ಸಮಿತಿ ವತಿಯಿಂದ ಎಲ್ಲ ಸಮಾಜವನ್ನು ಸಂಪರ್ಕ ಮಾಡಿದ್ದೀವಿ, ಪ್ರತಿ ಮನೆಗಳನ್ನು ಸಂಪರ್ಕ ಮಾಡಿದ್ದೀವಿ, ಎಲ್ಲ ಯುವ ತಂಡಗಳನ್ನು ಸಂಪರ್ಕ ಮಾಡಿದ್ದೀವಿ. ಎಲ್ಲರೂ ಬಂದು ಒಂದು ಒಳ್ಳೆ ಉತ್ಸಾಹದಿಂದ ಎಲ್ಲರೂ ಪಾಲ್ಗೊಳ್ಳೋ ನಿರೀಕ್ಷೆ ಇದೆ. ಅದಕ್ಕೆ ತಾವೆಲ್ಲರೂ ತಮ್ಮ ಮಾಧ್ಯಮದ ಮುಖಾಂತರ ನಾವು ಒಂದು ಮನವಿ ಮಾಡ್ಕೋತೀವಿ. ಸಮಸ್ತ ಹಿಂದೂ ಬಾಂಧವರು ಕುಟುಂಬ ಸಮೇತವಾಗಿ, ಕುಟುಂಬದೊಳಗೆ ಬರ್ತಕ್ಕಂಥ ಮಾತೆಯರು, ಹಿರಿಯರು, ಯುವಕರು ಮತ್ತು ಬಾಲಕರು ಎಲ್ಲರೂ ಒಳಗೊಂಡಂಗೆ ಈ ಶೋಭಾಯಾತ್ರೆ ಒಳಗೂ ರಾಮೋತ್ಸವ ಉತ್ಸವದೊಳಗೆ ಭಾಗಿಯಾಗಬೇಕಂತ ಕೇಳ್ತೀವಿ. ಜೈ ಶ್ರೀರಾಮ್. ಎಷ್ಟು ಸಂಖ್ಯೆಯಲ್ಲಿ ಜನ ಕೂಡಬಹುದು ತಮ್ಮ ನಿರೀಕ್ಷೆ ಇದೆ? ನಾವು ಇದು ಹಿಂದೂ ಸಮಾಜ ಸಾಗರ ಇದ್ದಂಗೆ, ನಾವು ಸಂಖ್ಯೆ ಹೇಳೋಕ್ಕಿಂತ ಹೋದ ಸಲದ ನಾವು ರಾಮೋತ್ಸವ ಮಾಡಿದ ತಮ್ಮ ಗಮನಕ್ಕೆ ತೊಗೊಂಬರ್ತೀವಿ. ಹೋದ ಸಲ ರಾಮೋತ್ಸವ ನಾವು ಒಂದು ಉತ್ಸವ ಸಮಿತಿ ವತಿಯಿಂದ ಕೆಲಸ ಮಾಡಿದಾಗ ನಾವೆಲ್ಲ ಕೊನೆಗೆ ಮುಗಿದ ತಕ್ಷಣ ಒಂದು ಪೊಲೀಸರ ಇಂಟೆಲಿಜೆನ್ಸ್ ಇರ್ತಿರ್ತೀವಿ, ಕಾರ್ಯಕ್ರಮಕ್ಕೆ ಇಷ್ಟು ಜನ ಬಂದಿದ್ರು ಅಂತೇಳಿ. ಸುಮಾರು 20,000 ಜನ ಬಂದಿದ್ರು ಅಂತ ಹೇಳಿ, ಅವರು 15ರಿಂದ 20,000 ಜನ ಬಂದಿದ್ರು ಅಂತ ತಾವೆಲ್ಲ ವಾಸಲ ನೋಡಿದ್ರಿ. ಒಂದು 20,000ಕ್ಕಿಂತ ಜಾಸ್ತಿ ಆಗ್ಬೋದು.
ಯಾಕಂದ್ರೆ ಇವತ್ತು ನಾವು ಎಲ್ಲರೂ ಇವತ್ತು ಏಕ್ತಾ ರ್ಯಾಲಿ ಒಳಗೆ ಹಿಂದೂ ಏಕ್ತಾ ರ್ಯಾಲಿ ಒಳಗೆ ಭಾಗಿಯಾಗೋದು ಭಾಳ ಅವಶ್ಯಕತೆ ಅಂತ ಜನ ಹೇಳ್ತಾರೆ. ನಾವು ಇವತ್ತು ಆಹ್ವಾನ ಕೊಡಕ್ಕೆ ಹೋದಾಗ, ಯಾಕಂದ್ರೆ ನಾಡಿನೊಳಗೆ ನಾವು ಇಷ್ಟೆಲ್ಲ ದೇಶಭಕ್ತರು, ನಾಡ ಪ್ರೇಮಿಗಳು, ನಾವು ಸಂಸ್ಕೃತ ಪ್ರಿಯರು ಎಲ್ಲರೂ ಒಗ್ಗಟ್ಟು ಇದ್ರೂ ಇನ್ನ ದೇಶದ್ರೋಹಿಗಳ ಕಾರ್ಯಚಟುವಟಿಕೆಗಳು ನಿಂತಿಲ್ಲ ಅನ್ನುವಂಥ ಅವ್ರ ಮನದಾಳದ ಮಾತು. ಅದಕ್ಕೆ ಆ ದೇಶದ್ರೋಹಿಗಳನ್ನ ಮತ್ತು ಭಯೋತ್ಪಾದಕರನ್ನ ನಾವೇನಾರ ಮಟ್ಟ ಹಾಕ್ಬೇಕಂದ್ರೆ ನಾವೆಲ್ಲರೂ ಒಂದಾಗಿ ಇವತ್ತು ನಾವು ಇಂಥ ಸಭೆಗಳೊಳಗ, ಇಂಥ ಒಂದು ಶೋಭಾಯಾತ್ರೆ ಒಳಗ ನಾವು ಭಾಗಿಯಾಗಿದ್ದಾದ್ರೆ ಈ ಭಯೋತ್ಪಾದಕರಿಗೆ ಒಂದು ನಾವು ಉತ್ತರ ಕೊಡಕ್ಕೆ ಸಾಧ್ಯತೆ ಅಂತ ಜನ ಹೇಳತ್ತಿದ್ದಾರೆ. ಇವತ್ತು ಸಾವಿರಾರು ಸಂಖ್ಯೆಯೊಳಗೆ ಜನ ಸೇರುವಂತ ನಿರೀಕ್ಷೆ ಇದೆ. ಮತ್ ತಾವ್ ಏನ್ ಕೇಳ್ಬೋದು? ಕಾರ್ಯಕ್ರಮದಲ್ಲಿ ಏನೇನ ವಿಶೇಷತೆ? ವಿಶೇಷ ರೂಪಕ್ರಿ ದಿಲ್ಲಿಯಿಂದ ರಾಮು, ಪ್ರಭು ಶ್ರೀರಾಮಚಂದ್ರ, ಸೀತಾಮಾತ, ಲಕ್ಷ್ಮಣ ವೇಷಧಾರಿಗಳು ಮತ್ತು ಹನುಮಪ್ಪನ ವೇಷಧಾರಿ ಇವರು ದಿಲ್ಲಿಯಿಂದ ಒಂದು ತಂಡ ಬರ್ತಾ ಇದೆ. ಇದ ವಿಶೇಷತೆ ಈ ರೂಪಕದೊಳಗೆ. ಯಾವ ಥರ ಅಂದ್ರೆ ಸಾಕ್ಷಾತ್ ಪ್ರಭು ಶ್ರೀರಾಮಚಂದ್ರನ ಬಂದಾರು ಅನ್ನುವಂಥ ರೂಪಕ. ಸಾಕ್ಷಾತ್ ಪ್ರಭು ಶ್ರೀರಾಮಚಂದ್ರ ಬರುವಂತ ಒಂದು ನಾವು ನಿರೀಕ್ಷೆ ಮಾಡತ್ತದು. ಅಷ್ಟು ಚಂದ ರೂಪಕ. ಅವರು ದಿಲ್ಲಿಂದ ಬರ್ತದ, ಅವ್ರದ್ದು ತಂಡ ಇದೆ ರೂಪಕರು. ಮತ್ತು ಹನುಮಪ್ಪನ ವೇಷಧಾರಿ ಬರ್ತಾರೆ. ಅವರು ಯಾವ ತರ ಒಬ್ಬ ಎತ್ತರ ಮತ್ತು ಒಂದು ವೇಷಧಾರಿ, ಆ ಹನುಮಪ್ಪನ ವೇಷಧಾರಿ ಬರ್ತಾರ. ಅದು ಒಂದು ವಿಶಿಷ್ಟ ರೂಪ. ಅದ ನಾವು ರಾಮ, ಸೀತಾ, ಹನುಮಪ್ಪನ ಅಲ್ಲ ಅವ್ರು ಇದಾರೆ ರೂಪಕಧಾರಿಗಳು. ರೂಪಕ ಅಂದ್ರೆ ರಾಮ, ಸೀತಾ, ಹನುಮಂತ ರೂಪಕ ಇಲ್ಲಿ ಇದ ಹೆಸರಲ್ಲೇನೆ ಕರಿತಾರೆ ನಾವು ರೂಪಕ. ಮತ್ತು ಹುಲಿ ಕುಣಿತ ವಿಶೇಷ. ಈ ನಮ್ಮ ಗೋಕಾಕ್ ನಾಡಿಗೆ ತಾವೆಲ್ಲ ನೋಡಿದಂಗ ಹುಲಿ ಕುಣಿತ ಇಲ್ಲಿ ತನಕ ಬಂದಿಲ್ಲ. ಈ ಬಾರಿ ಹುಲಿ ಕುಣಿತ ಒಂದು ವಿಶೇಷ. ಮತ್ತು ನಮ್ಮ ಭಾಗಕ್ಕೆ ನಾವು ಚಂಡಿ ವಾದ್ಯ, ಪಾದ ಸಲ ಚಂಡಿ ವಾದ್ಯ ನಾವು ತರಿಸಿದ್ದು. ಈ ಸಲ ನಾವು ಚಂಡಿ ವಾದ್ಯ ತರಿಸ್ಬಾರ ಅನ್ನೋದಿತ್ತು. ಹೊಳ್ಳಿ ಅದನ್ನ ಚಂಡಿ ವಾದ್ಯ ತರಿಸಿದ್ವು. ಕಾರಣ ಅಂದ್ರೆ ಎಷ್ಟೋ ಜನ ಹೇಳಿದ್ರು ಆ ಸಲ ಚಂಡಿ ವಾದ್ಯ ತರಿಸಿದ್ರೆ ಕಾರ್ಯಕ್ರಮ ಭಾರಿ ಆಗಿತ್ತು, ಈ ಸಲನು ಚಂಡಿ ವಾದ್ಯ ನೀವು ತರಿಸ್ಬೇಕಾಗ್ತದೆ. ಈ ಸಲ ಅದು ವಿಶೇಷ. ಚಂಡಿ ವಾದ್ಯ, ತಮಟೆ, ಒಂಥರ ಡಿಫ್ರೆಂಟ್ ತಮಟೆ ಬರ್ಸೋಂತ ಜನ. ತಮಟೆ ಸೌಂಡ್ ನಾಳೆ ನೀವು ಕಾರ್ಯಕ್ರಮದ ಉದ್ದಕ್ಕೂ ನೀವು ನೋಡ್ಬೋದೆಲ್ಲ. ನಮ್ಮ ನಾಡಿನ ಜನಕ್ಕೂ ಅದೊಂದು ಉತ್ಸವದೊಳಗೆ, ಈ ರಾಮೋತ್ಸವದೊಳಗೆ ನಾವು ನಿಜವಾಗ್ಲೂ ಅವ್ರಿಗೆ ಅನಿಸ್ತೈತೆ, ಇಲ್ಲಿ ಬಂದಿರತಕ್ಕಂಥ ನಾಡಿನ ಜನತೆಗೆ ಏನ್ ಅನಿಸ್ತೈತೆ ಅಂದ್ರೆ ನಾವು ಕರೆಗೂ ಉತ್ಸವದೊಳಗೆ ಭಾಗಿಯಾಗಿದವನ್ನಂತ ಅವ್ರಿಗೆ ಖುಷಿ ಕೊಡ್ತೈತಿ, ಒಂದು ಸಂತೋಷ ಕೊಡ್ತೈತಿ. ನಾವು ಇಲ್ರಿ, ಯಾರು ಪ್ರಮುಖರ ಹಿಂದೂ ಪ್ರಮುಖ ನಾಯಕರು ಯಾರು ಬರ್ತಾ ಇಲ್ಲ. ನಮ್ಮ ನಾಡಿನ ಸಂತರನ್ನ ಕರೆದು ನಮ್ಮ ನಾಡಿನೊಳಗೆ ಇರ್ತಕ್ಕಂಥ 15 ಸಂತರ ಸಂಪರ್ಕ ಮಾಡಿದೀವಿ. ಅವ್ರಿಗೆ ಕಾಯಿ, ಎಲಿ ಮತ್ತು ಬಟ್ಟನ್ನು ಕೊಟ್ಟು ಅವ್ರನ್ನ ಕರೆಯುವಂತ ಕೆಲಸ ಮಾಡಿದ್ವಿ. ನಾಡಿನ ಎಲ್ಲ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಇಲ್ಲೇ ನಮ್ಮ ಗೋಕಾಕ ಮತ್ತು ಈ ಮುಡಲ್ಗಿ ಭಾಗದಾಗ ಇರ್ತಕ್ಕಂಥ ಎಲ್ಲ ಸಂತರನ್ನ ಮುರುಘ ರಾಜೇಂದ್ರ ಮಹಾಸ್ವಾಮೀಜಿಗಳು, ನಮ್ಮ ಗೋಕಾಕದ ಸುನ್ನಿ ಸಂಪಾದನಾ ಮಠದ ಶ್ರೀಗಳ ಅವರ ನೇತೃತ್ವ ಒಳಗ ಮತ್ತು ಇನ್ನು ಉಳಿದ ಎಲ್ಲಾ ಸ್ವಾಮೀಜಿಗಳು ಬರುವಂತ ನಿರೀಕ್ಷೆ ಇದೆ. ಆಣಿ ನಾವು ಸಂಪರ್ಕ ಮಾಡಕ್ ಹೋದ್ರು ಏನೋ ಮದ ಏರೈತೆ ಅಂತ ಹೇಳಿದ್ರೆ, ಅದ್ರ ಬಿಟ್ಟು ಕುದುರೆ ಅಂತ ಬರುವಂತ ಕುದುರೆ ಬರ್ತಾರೆ. 4 ಗಂಟೆಗೆ ಸರಿಯಾದ ಸಮಯಕ್ಕೆ. ಈ ಸಲ ಮಾತೆಯರ ವಿಶೇಷ. ನಾವು ಪ್ರತಿ ಸಲ ನಾವು ಕರಿತಿದ್ರು, ಮಾತೆಯರು ಎಲ್ಲರೂ ಬರ್ತಿದ್ರು. ಈ ಸಲ ಮಾತೆಯರ ಕರೆಯತ್ತಾರೆ ರಾಮೋತ್ಸವಕ್ಕೆ ಬರ್ರಿ ಅನ್ನುವಂತ ಒಂದು ಕಾರ್ಯ. ಇವತ್ತ ಮಾತೆಯರ ಆಹ್ವಾನ ಕೊಡುವಂತ ಕೆಲಸ ನಡೆದಿದೆ. ಕುಂಡ್ರಿ ಬರ್ರಿ, ತಮ್ಮ ಕೃಷಿ ಕೊಡು.
ನಮಸ್ಕಾರ. ನಾಳೆ ದಿನ 26ನೇ ತಾರೀಕು ನಾಳೆ ದಿನ ಗುರುವಾರ 26ನೇ ತಾರೀಕು ರಾಮನವಮಿ ನಿಮಿತ್ತ ರಾಮೋತ್ಸವ ಕಾರ್ಯಕ್ರಮನ ರಾಮೋತ್ಸವ ಉತ್ಸವ ಸಮಿತಿ ಹಾಗೂ ವಿಶ್ವ ಹಿಂದೂ ಪರಿಷತ್ ಬಜರಂಗದಳದಿಂದ ವಿಜೃಂಭಣೆಯಿಂದ ಆಚರಿಸಬೇಕಂತ ತೀರ್ಮಾನ ಮಾಡಿದ್ದೀವಿ. ಅದರ ಪ್ರಕಾರ ನಾವು ಹೋದ ವರ್ಷದಿಂದ DJ ಸಂಸ್ಕೃತಿಯನ್ನ ಹೊರತುಪಡಿಸಿ ಕಲಾ ತಂಡಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯನ ಬೃಹತ್ ಶೋಭಾಯಾತ್ರೆಯಲ್ಲಿ ಕೊಡ್ತಾ ಇದ್ದೀವಿ. ಇದು ಸಹ 13 ಕಲಾ ತಂಡಗಳು, ವಿಶೇಷ ಕಲಾ ತಂಡಗಳು ಭಾಗವಹಿಸ್ತಾ ಇದ್ದಾವ. ಅದರೊಳಗ ಮಹಿಳಾ ಡೊಳ್ಳು ಕುಣಿತ ಹಾಗೂ ಗೋಕಾಕದ ಬಾಲಕಿಯರ ಒಂದು ಲೇಜಿಮ್ ತಂಡ ಕೂಡ ವಿಶೇಷವಾಗಿ ಬರ್ತಾ ಇದ್ದಾರೆ. ಅದಕ್ಕಾಗಿ ಈ ಶೋಭೆಯನ್ನ ಎಲ್ಲರೂ ಸೇರಿ ನಾವು ಯಶಸ್ವಿಗೊಳಿಸೋದಂತ ನಮ್ಮಲ್ಲಿ ಕನಕ ಹೇಳ್ಕೊತಾರೆ.